ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ನಿಮ್ಮ ಲತಾ. ಇವತ್ತು ನಾವು ಈ ಸೀಸನಲ್ಲಿ ಮಾತ್ರ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರೋ ಮಾವಿನ ಹಣ್ಣಿನ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೆಲವೊಂದು ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ಬೋದು. ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದಲ್ಲ, ಈ ಬಟ್ಲಲ್ಲಿ 2.5 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದರ ಅರ್ಧದಷ್ಟು 1/4 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಬಟ್ಲಾಗುವಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ನಾವು ತೊಗೊಂಡಿರೋ ಅರ್ಧ ಬಟ್ಲು ತುಪ್ಪನ ಅದಕ್ಕೆ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಇವಾಗ ಇದಕ್ಕೆ ರವೆ ತೊಗೊಂಡಿದ್ವಲ್ಲ, ಅದೇ ಬಟ್ಲಲ್ಲೇ 2.5 ಬಟ್ಲಾಗುವಷ್ಟು ರವೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇದು 2.5 ಬಟ್ಲಿದೆ ರವೆ. ನೀವು ಚಿರೋಟಿ ರವೆನೇ ತೊಗೋಬೇಕು, ಇಲ್ಲ ಸಣ್ಣ ರವೆ ಸಿಗುತ್ತಲ್ಲ ಅದನ್ನು ಮಾತ್ರ ತೊಗೋಬೇಕು. ದಪ್ಪ ರವೆ ಇರುತ್ತಲ್ಲ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಮತ್ತು ಬಾಂಬೆ ರವೆ, ಚಿರೋಟಿ ರವೆಯಲ್ಲಿ ಮಾಡಿದ್ರೇ ಇದು ಉಂಡೆ ಪರ್ಫೆಕ್ಟಾಗಿ ಬರೋದು. ನೋಡಿ, ಈಗ ನಿಧಾನ ಉರಿಲಿ ಕೈ ಬಿಡ್ದಂಗೆ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಕಡೆನೂ ಚೆನ್ನಾಗಿ ರವೆ ಹುರ್ಕೊಳ್ಳೋಕೆ ಎಲ್ಲ ಕಡೆನೂ ಚೆನ್ನಾಗಿ ಕೂಡಿಸ್ಕೋಬೇಕು. ಒಂದು 10 ನಿಮಿಷ ಅಂತೂ ಚೆನ್ನಾಗಿ ಹುರಿಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ನಮ್ಮ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿಲಿ, ಈ ಥರ ಎಲ್ಲ ಕಡೆನೂ ರವೆನ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರಿಬೇಕು. ನಾನೊಂದು 8 ನಿಮಿಷ ಹುರ್ಕೊಂಡಿದ್ದೀನಿ ಈ ರವೆನ. ಕೈ ಬಿಡದೆ ಒಂದು 8 ನಿಮಿಷ ಲೋ ಫ್ಲೇಮ್. ಈಗ ಹುರಿದಿರೋ ರವೆನ ಒಂದು ತಟ್ಟೆಗೆ ತಕ್ಕೊಂಡು ತಣ್ಣಗೆ ಹಾಕ್ಬಿಡೋಣ. ನೀಟಾಗಿ ಎಲ್ಲ ಕಡೆನೂ ಹರಡ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಇದು. ಅಷ್ಟರೊಳಗೆ ಈ ಮಾವಿನ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಬರೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿರೋ ಮಾವಿನ ಹಣ್ಣನ್ನು ನೈಸಾಗಿ ರುಬ್ಕೊಂಬರೋಣ. ಈಗ ರುಬ್ಕೊಂಬಂದಿದ್ದೀನಿ. ರವೆ ಹುರಿದಿಟ್ಕೊಂಡಿರೋ ಬಾಣಲೆನ ತೊಗೊಂಡು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ತೊಗೊಂಡಿರೋ 1/4 ಕಪ್ಪು ಬಟ್ಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ರುಬ್ಕೊಂಬಂದಿರೋ ಮಾವಿನ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರ್ಸೋಕ್ಕೆ ಹೋಗಬಾರ್ದು. ಇದು ಮಾವಿನ ಹಣ್ಣು ಮತ್ತು ಸಕ್ಕರೆನೇ ಪಾಕ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಕರಗಾದ್ಮೇಲೆ 4ರಿಂದ 5 ನಿಮಿಷ ನಮಗೆ ಸಾಕಾಗುತ್ತೆ ಪಾಕ ಬರೋಕ್ಕೆ. ಒಂದೆಳೆ ಪಾಕ ಬರೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಎಲ್ಲ ಕಡೆಯೂ ಮಾವಿನ ಹಣ್ಣು ಚೆನ್ನಾಗಿ ಬೇಯೋ ಥರ ಕೈ ಆಡ್ಕೋತಾ ಇರಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಫ್ಲೇಮ್ ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು. ಸಕ್ಕರೆ ಕರಗಾದ್ಮೇಲೆ ಒಂದು 2ರಿಂದ 3 ನಿಮಿಷ ಆದಮೇಲೆ ನಾವು ಪಾಕ ಚೆಕ್ ಮಾಡ್ಕೋತಾ ಹೋಗಬೇಕು. ಒಂದೆಳೆ ಪಾಕ ಬರೋ ತನಕ ಬೇಯಿಸ್ಕೋಬೇಕು. ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ನಾವು ಒಂದು 2ರಿಂದ 3 ನಿಮಿಷ ಆದಮೇಲೆ ಚೆಕ್ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಎಲ್ಲ ಕರಗಿದೆ. ಒಂದು 2ರಿಂದ 3 ನಿಮಿಷ ಆಗ್ತಿದ್ದಂಗೆ ಚೆಕ್ ಮಾಡ್ಕೋತಾ ಹೋಗಬೇಕು. ಸ್ವಲ್ಪ ಬೇಗ ಪಾಕ ಬರುತ್ತೆ. ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ರೆ ಆವಾಗ ಚೆಕ್ ಮಾಡ್ಕೋತಾ ಇರಬೇಕು. ನೋಡಿ, ಈ ಥರ ಒಂದೆಳೆ ಪಾಕ ಬರಬೇಕು. ಈ ಥರ ಬಂದಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಕೆಳಗೆ ಇಟ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಒಂದು 3-4 ನಿಮಿಷ ಬಿಟ್ಟಿದ್ದೆ. ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ತುಂಬ ಬಿಸಿ ಇದ್ದಾಗಲೇ ಹಾಕಿಬಿಟ್ರೆ ರವೆ ಬೇಗ ಅರಳ್ಕೊಂಡು ನಮಗೆ ಉಂಡೆಗಳು ಮೆತ್ತಗಾಗ್ಬಿಡ್ತವೆ. ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಪಾಕನ ತಣ್ಣಗೆ ಮಾಡ್ಕೋಬೇಕು. ನೋಡಿ, ಈಗ ಒಂದು 4 ನಿಮಿಷ ಬಿಟ್ಟು ನೋಡಿದೆ, ಸ್ವಲ್ಪ ತಣ್ಣಗಾಗಿತ್ತು. ಈಗ ಇದನ್ನು ಚೆನ್ನಾಗಿ ರವೆ ಸೇರಿಸ್ಕೊಂಡು ಕೂಡಿಸ್ಕೋಬೇಕು. ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಕೂಡಿಸ್ಕೋಬೇಕು ರವೆನ. ನೋಡಿ, ಎಲ್ಲ ಕೂಡಿಸ್ಕೊಂಡಿದ್ದೀನಿ. ಈಗ ನೀವು ಇದನ್ನು ಇವಾಗಲೇ ಉಂಡೆ ಕಟ್ಕೊಳ್ಳೋ ಹಾಗಿಲ್ಲ. ಒಂದು 25 ನಿಮಿಷ ಪೂರ್ತಿ ರವೆ ಅರಳ್ಕೊಳ್ಳೋಕ್ಕೆ ಬಿಟ್ಬಿಡಬೇಕು. ಒಂದು 25 ನಿಮಿಷ ಆದಮೇಲೆ ಇದು ಪೂರ್ತಿ ಉದುರಾಗುತ್ತೆ. ನೋಡಿ, ಇಲ್ಲಿ ಒಂದು 20 ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ.
ನೋಡಿ ಯಾವ ಥರ ಉದುರುದ್ರಾಗಿದೆ ಅಂತ. ಈ ಥರ ಉದುರುದ್ರಾಗಬೇಕು. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ತುಪ್ಪ ಹಾಕಿ ಮಾಡಿರೋದ್ರಿಂದ ಇದು ಉದುರುದ್ರಾಗಿದ್ದರೂ ಕೈಯಲ್ಲಿ ಮುಟ್ಕೆ ಮಾಡಬೇಕಾದ್ರೆ ನಮಗೆ ತುಪ್ಪ ಬಿಟ್ಕೊಂಡು ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. ಡೋಂಟ್ ವರಿ. ನಾ ಹೇಳಿರೋ ಪ್ರಮಾಣದಲ್ಲೇ ಕರೆಕ್ಟಾಗಿ ಮಾಡಿಕೊಂಡ್ರೆ ಅದು ಯಾವುದೇ ಥರದ ಕೆಡೋದಿಲ್ಲ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿದ್ರೆ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ತುಪ್ಪ ಬಿಟ್ಕೋತಾ ನಮ್ಮ ಉಂಡೆ ಕರೆಕ್ಟ್ ಶೇಪಲ್ಲಿ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಕೈಯೆಲ್ಲ ಯಾವ ಥರ ಎಣ್ಣೆ ಆಗ್ತಿದೆ ನೋಡಿ. ಇವಾಗ ನಾವು ಇದನ್ನು ಇಲ್ಲಿಗೆ ಉಂಡೆ ರೆಡಿ ಆಯಿತು. ನಾವು ಸ್ವಲ್ಪ ಇದಕ್ಕೆ ನನ್ನ ಮೇಲೆ ಒಂಚೂರು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಿದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ, ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೊಳ್ಳಿ, ಬಾದಾಮಿ ಇದ್ದರೆ ಬಾದಾಮಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನನ್ನ ಕಡೆ ಪಿಸ್ತಾ ಇತ್ತು, ಪಿಸ್ತಾ ಹಾಕ್ಕೊಂಡಿದ್ದೀನಿ. ಉದುರುದ್ರಾಯಿತು, ಏನಪ್ಪ ಇದು ಉಂಡೆ ಕಟ್ಟಕ್ಕೆ ಬರುತ್ತಾ ಇಲ್ವೋ ಅನ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ಬರುತ್ತೆ. ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ನೋಡಿ. ನಿಮಗೆ ಇಷ್ಟ ಆಗಿ ಪರ್ಫೆಕ್ಟಾಗಿ ಬಂತು ಅಂದರೆ ಅದೇ ಅಳತೆಯಲ್ಲಿ ಮತ್ತೆ ಜಾಸ್ತಿ ಮಾಡಿಕೊಂಡು ಕರೆಕ್ಟಾಗಿ ಒಂದೇಳೆ ಪಾಕ ಬಂದ ತಕ್ಷಣವೇ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗೆ ಇಳ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರವೆ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಉಂಡೆ ಯಾವ ಕಾರಣಕ್ಕೂ ಕೆಡಲ್ಲ. ಒಂದೇಳೆ ಪಾಕ ಬರೋ ತನಕ ನೋಡಬೇಕು. ಒಂದೇಳೆ ಪಾಕ ಬಂದ ಮೇಲೆ ಸ್ವಲ್ಪನೂ ನಾವು ಒಂಚೂರೂ ನಾವು ಕುದಿಸೋಕೆ ಹೋಗಬಾರ್ದು. ಮತ್ತು ಪಾಕ ಏರಾಗಿಬಿಡುತ್ತೆ. ಪಾಕ ಏರಾದಮೇಲೆ ನಮಗೆ ಉಂಡೆಗಳು ಕಟ್ಕೊಳ್ಳೋಕ್ಕೆ ಬರಲ್ಲ. ನೋಡಿ ಈಗ ಇಷ್ಟೊಂದು ಉಂಡೆ ರೆಡಿಯಾಗಿದ್ದಾವೆ. ನೋಡಿ ತೋರಿಸ್ತಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಯಾವುದೇ ಕಲರ್ ಬಳಸ್ತೇನೆ ಇಷ್ಟೊಂದು ಚೆನ್ನಾಗಾಗಿರೋ ಮ್ಯಾಂಗೋ ಉಂಡೆ ರುಚಿನೂ ಅಷ್ಟೇ. ಬಾಯಲ್ಲಿ ತಿಂತಾಯಿದ್ರೆ ಮಾವಿನ ಹಣ್ಣನ್ನೇ ತಿಂತಿದ್ದೀವೇನೋ ಅಂತ ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ. ಒಂದು ಸರಿ ನೀವು ಖಂಡಿತ ಟ್ರೈ ಮಾಡಬೇಕು, ಸಖತ್ತಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.